ನಮಸ್ಕಾರ. ವಿಡಿಯೋಕ್ಕೆ ಭಾಳ ಚಂದ ರೆಸ್ಪಾನ್ಸ್ ಕೊಡತ್ತೀರಿ. ನನಗಂತೂ ಭಾಳ ಏನು ಹೇಳಬೇಕು ಅಂತ ಗೊತ್ತಾಗತ್ತಿಲ್ಲ. ಎಲ್ಲರೂ ನಿನ್ನೆ ಕಮೆಂಟ್ ಒಳಗೆ ಎಲ್ಲರೂ ಹೇಳತ್ತಿದ್ರಿ ಅಮ್ಮೊಂದು ಸಾಡಿ ಚೇಂಜ್ ಮಾಡಿರಿ ಅಂತೇಳಿ. ಅದಕ್ಕೋಸ್ಕರ ನಿಮಗೋಸ್ಕರ ಸಾಡಿ ಚೇಂಜ್ ಮಾಡಿದ್ದೀನಿ. ಇಷ್ಟ ಆದ ಈ ಸಾಡಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಹೆಂಗಾಗೈತಿ ಅಂತೇಳಿ. ವಿಡಿಯೋ ನೋಡ್ರಿ, ಎಂಜಾಯ್ ಮಾಡಿ. ನಿನ್ನೆ ಕೇಳತ್ತಿದ್ವಲ್ಲ, ಏನು ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂತಿರಲ್ಲ? ಹಾಂ, ಅವ್ರನ್ನ ಯಾರು ಅನ್ಕೊಂಡ್ರಿ ನೀವು? ಹಾಂ, ನೋಡಿ ಅಮ್ಮೋರೆ, ಇವರು ನಿಮ್ಮ ಮನೆಗೆ ಕೆಲಸದವ್ರು ಅಂತ ಗೊತ್ತೇ ನನಗೆ. ಅದಕ್ಕೆ ಯಾಕ್ರಿ ಇಷ್ಟು ಬಿಲ್ಡಪ್? ಅಲ್ಲ, ಒಂದು ಜ್ಯೂಸ್ ತರಲಿಲ್ಲ ಅಂದಿದ್ದಕ್ಕೆ ನೀವು ಕೆಲಸದವ್ರ ಮೇಲೆ ಸಪೋರ್ಟ್ ಕಟ್ಕೊಂಡು ಬಂದಿರೋ ಗೆಸ್ಟ್ ಮೇಲೆ ಇಷ್ಟೊಂದು ಕೋಪ ತರಿಸೋದು. ಇನ್ನೊಂದು ಸಲ ಅವ್ರನ್ನ ಕೆಲಸದವರು ಗಿಲಿಸ್ತವ್ರು ಅಂತಂದ್ರೆ ಈ ಸ್ವಿಮ್ಮಿಂಗ್ ಪೂಲ್ ಒಳಗೆ ದುಗುಸ್ ನೀನು ಕೊಂದ ಬಿಡ್ತೇನೆ. ಅಮ್ಮ ಯಾಕೆ ಸುಳ್ಳ ಅವ್ರ ಜೊತೆ ಜಗಳ ತಿಳಿದಿ ನೀನು? ಬಾ ನೀನ ಹೋಗೋಣ ಬಾ. ನಿನಗೇನು ಗೊತ್ತಾಗೋದಿಲ್ಲ, ನಡಿ ನೀನ. ಮಾಮ, ನನಗಲ್ಲ ನಿನಗೇನು ಗೊತ್ತಾಗೋದಿಲ್ಲ, ಸ್ವಲ್ಪ ಸುಮ್ಮಿರು. ಈಗ ಚಳಿ ಚೋರ ಬಿಡಿಸ ಬರ್ತೀನಿ ಇವತ್ತು. ಅಲ್ಲ, ಎಷ್ಟು ನಡೆದಿಕ್ಕಿದೆ, ಯಾರು ಏನು ಅಂತ ತಿಳ್ಕೊಳ್ಳದೆ ಮಾತಾಡಕತ್ತ. ಅಲ್ಲ ತಡಿ, ನೀ ಸುಮ್ಮಿರು ಮಾಮ ಒಂಚೂರ. ಏನಿದೆ, ಯಾರು ಜಗಳ? ಅಯ್ಯೋ, ನಮ್ಮ ಮೂಲ್ಯ ತಮ್ಮನಿ ಏನಿದೆ? ಈ ಪೂಜಾ, ಅಲ್ಲಿ ನೋಡಿ ನಿನ್ನ ಮಗಳು ಯಾರ್ದ್ರ ಜೊತೆ ಜಗಳ ಮಾಡಾಕ್ತಾಳ. ಬಾ, ಏನಂತ ನೋಡೋಣ. ಏನಾತ? ಏನಿದು? ಅಲ್ಲಮ್ಮ, ಇದು ಬಿಸ್ನೆಸ್ ಪಾರ್ಟಿ ಇದೆ. ಏನಿದೆ ಈ ಥರ ಬಾಯ್ ಮಾಡಾಕತ್ತಿ? ನೋಡಲ್ಲಿ ಬಂದಿರೋ ಗೆಸ್ಟ್ ಎಲ್ಲ ನಮ್ಮನ್ನೇ ನೋಡಾಕತ್ತಾರ. ಎಲ್ಲ ಐತಿ ನಿನ್ನ ಪರಿಜ್ಞಾನ? ಓಹೋ, ಮಿಸ್ಟರ್ ಸಿದ್ಧಾರ್ಥ್ ಪಾಟೀಲ್ ಅವರು ಅಲ್ಲ? ನಿಮಗೆ ಮನಿ ಮರ್ಯಾದಕ್ಕಿಂತ ಬಂದಿರೋ ಗೆಸ್ಟೇ ಇಂಪಾರ್ಟೆಂಟ್ ಆದ್ರಲ್ಲ? ಜಸ್ಟ್ ಶಟ್ ಅಪ್ ಅಮ್ಮು, ಜಸ್ಟ್ ಶಟ್ ಯುವರ್ ಮೌತ್. ಏನಾತಂತೇಳಿ ಇಷ್ಟು ಸೀನ್ ಕ್ರಿಯೇಟ್ ಮಾಡತ್ತೀನಿ ನೀನು? ಅಲ್ಲ, ಫಸ್ಟ್ ಆಫ್ ಆಲ್ ಸ್ವಲ್ಪ ಸ್ಲೋ ಆಗಿ ಮಾತಾಡಕ್ಕೆ ಕಲಿ. ಇದು ದೊಡ್ಡ ಹೈ ಕ್ಲಾಸ್ ಮಂದಿ ಬಿಸ್ನೆಸ್ ಪಾರ್ಟಿ. ಯಾಕೆ ಈ ಥರ ಮಾತ್ರ ಬಿಹೇವ್ ಮಾಡಕತ್ತೀನಿ ನೀನು? ಅಪ್ಪಾಜಿ, ಇಲ್ಲಿ ಕೆಟ್ಟದಾಗಿ ಬಿಹೇವ್ ಮಾಡ್ತಿರೋದು ಇಕ್ಕಿ. ಇಲ್ಲಿಂದ ಅಲ್ಲ, ಇಕ್ಕಿ ನಾ ಅಲ್ಲ. ಫಸ್ಟ್ ಅಕ್ಕಿಗೆ ಯಾರಿಗೆ ಹೆಂಗೆ ಮಾತಾಡಬೇಕು, ಯಾರು ಏನು ತಿಳ್ಕೊಂಡು ಮಾತಾಡಕ್ಕೆ ಹೇಳ್ರಿ. ಹಂಗ ಬಾಯಿ ಐತಂತ ಹೇಳಿ ಬೇಕಾದವ್ರಿಗೆ ಏನೇನೋ ಮಾತಾಡಕತ್ರ. ಅಮ್ಮ ಸುಮ್ಮಿರಮ್ಮು, ಯಾಕಮ್ಮು? ನೋಡಮ್ಮು, ಅಲ್ಲೇ ನಿಮ್ಮಪ್ಪ ಹೇಳತ್ತಾರ, ನೋಡಲಿ ಬಂದಿರೋಳೆಲ್ಲ ನೋಡಕತ್ತಾರ. ಸ್ವಲ್ಪ ಸುಮ್ಮಿರಮ್ಮು ನೀನ. ಇಲ್ಲ, ಏನಾಯ್ತಂತೇಳಿ ಈಗ ಹಿಂಗೆ ಆಡಕತ್ತಾಳ? ನೋಡಿ ಮಿಸ್ಟರ್ ಸಿದ್ಧಾರ್ಥ್, ನೀವು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ನೆಲ್ಲ ಪಾರ್ಟಿಗಂತ ಇನ್ವೈಟ್ ಮಾಡಿ ಈ ಥರನ ಮಾಡೋದು? ಹಾಂ, ಅಲ್ಲ, ಬಂದಿರೋ ಗೆಸ್ಟ್ಗೆಲ್ಲ ನಿಮಗೆ ಅವಮಾನ ಮಾಡ್ಬೇಕಂತಿದ್ರೆ ನಾನೇ ಸಿಗ್ತೀನ ನಿಮ್ಗೆ? ಸಾರಿ ಮಿಸ್ಟರ್ ರೋಸಿ, ಐ ಆಮ್ ಸೋ ಸಾರಿ. ಏನಾಯ್ತು? ಏನಾಯ್ತಾ? ಇನ್ನೂ ಏನ್ರಿ ಹಾಕ್ಬೇಕು? ನಿಮ್ಮ ಮಗಳಲ್ಲ ಈಕಿ. ಫಸ್ಟು ನಿಮ್ಮ ಮಗಳಿಗೆ ಯಾರ ಜೊತೆ ಹೆಂಗೆ ಮಾತಾಡಬೇಕು, ಏನು ಮಾತಾಡಬೇಕು ಅನ್ನೋದನ್ನ ಕರೆಕ್ಟಾಗಿ ಹೇಳ್ಕೊಡಿ. ಆಮೇಲೆ ಈ ಥರ ಪಾರ್ಟಿ ಒಳಗೆಲ್ಲ ಹರಡಕ್ಕೆ ಬಿಡ್ರಿ. ಇಲ್ಲ ಅಂತಂದ್ರೆ ಇವತ್ತು ನನಗೆ ಅಂದಂಗೆ ಮತ್ತು ಬೇರೆದವ್ರಿಗೆ ಯಾರಾಗಿರಿ ಏನ್ರ ಅಂದಿದ್ದಾಳೆ ನಿಮ್ಮ ಮಗಳು. ಇಷ್ಟೊತ್ತು ನಿನಗೆ ಮರ್ಯಾದೆ ಕೊಟ್ಟಿದ್ದು ಭಾಳ ಆಗೈತೆ ಅನಿಸ್ತದೆ. ಯಾಕೆ ಅಪ್ಪಾಜಿ, ಏನಾಯ್ತು? ಯಾಕೆ ಎಲ್ಲರೂ ಗೆಸ್ಟ್ ಎಲ್ಲ ಈ ಕಡೆ ನೋಡಕತ್ತಾರ? ಅಮ್ಮು, ಏನಾಯ್ತು? ಏಪ್ಪ, ಆಗಳಿಂದ ನಾನು ಅದನ್ನ ಕೇಳಾಕತ್ತೀನಿ. ಸುಮ್ಮನೆ ಆಕಿಗೆ ಬೈಯಾಕತ್ತಾರ ಆ ಮೇಡಮ್ಗೆ. ಏನಾಯ್ತಮ್ಮ? ಅವ್ವ, ನಿಮಗೆಲ್ಲ ತಪ್ಪು ನನ್ನ ಕಾಣತೈತಲ್ಲ? ತಪ್ಪೆಲ್ಲ ಇರೋದು ಇಕ್ಕಿದೆ. ತಮ್ಮ ನಿಮ್ಮ ಅವನ್ನ ಏನು ಅನ್ಕೊಂಡಾಳ ಗೊತ್ತಿಕ್ಕಿ? ಮನೆ ಕೆಲಸದವ್ರು ಅನ್ಕೊಂಡಾಳ. ಅವ್ರ ಕಡೆಯಿಂದನೇ ಜ್ಯೂಸ್ ತರ್ಸ್ಕೊಂಡು ಕುಡ್ದಾಳ. ಪಾಪ ಮಾಮಗೆ ಏನು ಗೊತ್ತು? ಈ ಜ್ಯೂಸ್ ಬಂದು ಕೇಳಾಳ. ಓ, ಅಲ್ಲಿರುತ್ತಾನೆ ಅಂತ ಅವ್ನು ತಂದು ಕೊಟ್ಟಾನ. ಮತ್ತು ಇನ್ನೊಂದು ಗ್ಲಾಸ್ ಜ್ಯೂಸ್ ಕೇಳಿದ್ದಕ್ಕೆ ಅಲ್ಲಿ ಇರಲಿಲ್ಲ, ಮಾಮ ಅಲ್ಲಿ ಇಲ್ಲ ಅಂತ ಹೇಳಿದ್ದಕ್ಕೆ, ಓ, ನೀವು ಕೆಲಸದವರು ಎಂಥ ಕೆಲಸ ಮಾಡಿದಿರಿ ನೀವು? ಇಷ್ಟು ದೊಡ್ಡ ಬಿಸ್ನೆಸ್ ಪಾರ್ಟಿ, ನಿಮಗೆ ಕೆಲಸ ಮಾಡೋದು ಗೊತ್ತಿಲ್ಲ ಅಂತ ಬೇಕತ್ತಾಳಿಕಿ. ಹೇಳಕ್ಕೆ ಒಂದಿಟ್ಟು ಬುದ್ಧಿ. ಏನು ಆಗಬಾರ್ದು ಅನ್ಕೊಂಡಿದ್ನ ಅದೇ ಆಗತ್ತೆ. ಅಲ್ಲ, ನಾನು ಇವ್ನ ಅಳಿಯ ಅಂತ ಹೆಂಗೆ ಕೇಳ್ಕೋದಪ್ಪ ಈಗ? ಅಪ್ಪಾಜಿ, ಏನು ಸತಿ ಮಾಡ್ತೀರಿ ನೀವು? ಹೇಳ್ರಿಕಿ ಬುದ್ಧಿ ಇಲ್ಲ ಅಂತಂದ್ರೆ ನಾನೇ ಹೇಳ್ಬೇಕಾಗ್ತದೆ. ನೋಡ್ರಿ, ನಿಮ್ಗೆ ಯಾರು ಏನಂತ ಗೊತ್ತಿಲ್ಲದ ಹಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಅವ್ರು ಬೇರೆ ಯಾರು ಅಲ್ಲ, ಅವರು. ಹಾಂ ಪೂಜಾ, ನಾ ಅದೇನಲ್ಲ, ನಾ ಹೇಳ್ತೀನಿ. ನೀನು ತಮ್ಮನಿನ ಪೂಜಾ ಅಮ್ಮನ ಕರ್ಕೊಂಡೋಗು, ಒಳಗೆ ಕರ್ಕೊಂಡೋಗಿ ಶಾಂತ ಮಾಡಿ. ಇಲ್ಲ, ನಾನು ಎಲ್ಲೂ ಹೋಗಂಗಿಲ್ಲ. ಆಕಿ ತಮ್ಮನಿ ಮಾವುಗ ಸಾರಿ ಕೇಳೋ ತನಕನೂ ನಾನು ಎಲ್ಲೂ ಹೋಗಲ್ಲ. ಏನ, ನಾನು ಈ ಕೆಲಸದ ಕಡೆ ಸಾರಿ ಕೇಳ್ಬೇಕಾ? ಕೆಲಸತಾನು ಅಂತಂದ್ರೆ ನನಗೆ ಕೆಟ್ಟ ಕೋಪ ಬರ್ತಿದೆ. ಅಪ್ಪಾಜಿ ಹೇಳಿಲ್ಲ ಅಂತಂದ್ರೆ ನೋಡ್ರಿ ನೀವೀಗ
ರೋಸಿ, ಮಿಸ್ ರೋಸಿ, ಸ್ವಲ್ಪ ಸ್ವಲ್ಪ ಶಾಂತಾಗ್ರಿ. ನೋಡು ಮಮ್ಮಿ, ಅಪ್ಪಾಜಿ ಆ ಗೆಸ್ಟೇ ಇಂಪಾರ್ಟೆಂಟ್ ಹೊರತು ನಿಮ್ಮ ಮನೆಯವ್ರು ಇಂಪಾರ್ಟೆಂಟ್ ಅಲ್ಲ. ನೋಡಿ ಮಿಸ್ಟರ್ ರೋಸಿ, ಅವರು ಕೆಲಸದವ್ರಲ್ಲ, ನನ್ಗೆ ತಾಳಿ ಕಟ್ಟಿದ ಗಂಡ ಅವರು. ವಾಟ್? ಹೌದು, ಅವ್ರು ನನ್ನ ಗಂಡ. ನನ್ನ ಗಂಡಗ ನೀವು ನನ್ನ ಮುಂದೆ ಕೆಲಸದವ್ರು ಅಂತ ನನಗೆ ಕೋಪ ಬರಂಗಿಲ್ಲ ಮಿಸ್ಟರ್ ರೋಸಿ. ಓ ಮೈ ಗಾಡ್, ಐಮ್ ರಿಯಲಿ ಸಾರಿ ಅಮ್ಮೋರೆ, ಐಮ್ ರಿಯಲಿ ಸಾರಿ. ಇವರು ನಿಮ್ಮ ಗಂಡನ? ಇವರು? ಹೌದು, ಇವರೇ. ಯಾಕ, ಏನಾಗೈತೆ ಅವ್ರಿಗೆ? ಸಾರಿ ಸಾರಿ ಸಾರಿ. ಇನ್ಫ್ಯಾಕ್ಟ್ ನಂಗೆ ನಿಮ್ಮ ಮದುವೆ ಆಗಿರೋ ವಿಚಾರನೇ ಗೊತ್ತಿಲ್ಲ. ಇಷ್ಟು ದೊಡ್ಡ ಮಂದಿ ನೀವ, ಸಿದ್ಧಾರ್ಥ ಅವ್ರ ಮಗಳು, ನಿಮ್ಮ ಮದುವೆ ಅಂತಂದ್ರೆ ಎಲ್ಲರಿಗೂ ಇನ್ವೈಟ್ ಮಾಡಿರ್ತಾರಲ್ಲ, ಅಷ್ಟು. ಸಾರಿ ಸಾರಿ, ಅದೆಲ್ಲ ನಿಮ್ಮ ಪರ್ಸನಲ್ ವಿಚಾರ, ನನಗೆ ಬೇಡವಾಗಿರೋದು. ಮಿಸ್ಟರ್ ತಮ್ಮನಿ ಅವ್ರ ಹೆಸರು. ತಮ್ಮನಿ ಅವರೇ, ಐ ಆಮ್ ಸೋ ಸಾರಿ, ಸೀರಿಯಸ್ಲಿ. ನನಗೆ ನೀವು ಈ ಮನೆ ಹಳೆಯ ಅಂತ ಗೊತ್ತಿರಲಿಲ್ಲ. ಅಮ್ಮು, ನನಗೆ ಬಾಯ್ ಮಾಡಬೇಡ್ರಿ ಅಪ್ಪಾಜಿ. ನೀವು ಹೇಳೋದನ್ನ ಕರೆಕ್ಟಾಗಿ ಯಾರಿಗೆ ಹೇಳಬೇಕೋ ಅದನ್ನು ಹೇಳ್ರಿ. ಸಾರಿ ಮಿಸ್ಟರ್ ಸಿದ್ಧಾರ್ಥ್ ಪಾಟೀಲ್. ಸಾರಿ ಅಮ್ಮೋರೆ, ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸಾರಿ ತಮ್ಮನಿ ಅವರೇ. ಅಮ್ಮು, ನಾನು ಹೇಳ್ತಿದ್ದೆ ಅಲ್ಲ, ಅಷ್ಟೇನು ಅವಸರ ಐತಿ ನಿನಗೆ ಹೇಳಕ್ಕೆ? ನಾನೇನು ಮಾಡಿದೆ ಅಪ್ಪಾಜಿ? ರೀ ಪಾಪ, ಅಕ್ಕಿ ಏನು ಮಾಡಿದ್ಲ? ಇದ್ದಿದ್ದ ಹೇಳಿದ್ಲ, ಯಾರಿಗೆ ಆದ್ರೂ ಅಕ್ಕಿ ಗಂಟೆ ಕೆಲಸದವ್ರು ಅಂದ್ರೆ ಸಿಟ್ಟು ಬಂದೇ ಬರ್ತೈತಿ. ನನ್ನ ತಮ್ಗ ಕೆಲಸದವ್ರು ಅಂತಂದ್ರೆ ಅಕ್ಕಿ ಎಷ್ಟು ಇರಬಾರಕ್ಕಿ, ಅದು ನನ್ನ ಮನೆ ಫಂಕ್ಷನಿಗೆ ಬಂದ. ನೀವು ತಾಯಿ ಮಗಳು ಇಬ್ರು ಸುಮ್ಮಿರ್ತೀರ ಸ್ವಲ್ಪ? ಪೂಜಾ, ಹೋಗು, ಅಮ್ಮನ ಕರ್ಕೊಂಡೋಗಿ ಇಲ್ಲಿಂದ ಸ್ವಲ್ಪ ಹೊತ್ತು. ನಾನು ಎಲ್ಲೂ ಹೋಗಲ್ಲ. ಮಾಮ, ನಡಿ ನಡಿ, ಇಲ್ಲಿಂದ ಹೋಗೋಣ. ನೋಡಮ್ಮ, ಇದು ಬಿಸ್ನೆಸ್ ಪಾರ್ಟಿ, ಇದರಿಂದ ನನಗೆ ಭಾಳ ಲಾಭ ಆಗ್ತಿರ್ತೈತಿ. ದಯವಿಟ್ಟು ಇಲ್ಲಿ ಸೀನ್ ಕ್ರಿಯೇಟ್ ಮಾಡಿ ನನ್ನ ಮರ್ಯಾದೆ ಕಳಿಬೇಡ, ಅರ್ಥ ಆಯ್ತಾ? ಏನಿದ್ರು ಒಳಗೆ ಹೋಗಿ ಮಾತಾಡೋಣ, ನಡಿ. ನೋಡಿ, ನೀವು ದೊಡ್ಡ ಹೈ ಕ್ಲಾಸ್ ಮಂದಿ, ನಿಮ್ಮದು ಮಾನ ಮರ್ಯಾದೆ ಭಾಳ ಐತಿ. ಈ ಪಾರ್ಟಿ ಒಳಗೆ ಹೋಗಾಕ ನನಗೂ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಗಂಡನ ಇಲ್ಲಿಂದ ಹೋಗಕ್ಕೆ ಬರ್ರಿ. ನಿಮ್ಮ ದೊಡ್ಡ ಮನುಷ್ಯರ ಸವಾಸ ನನಗೆ ಸಾಕು. ನೀವು ಇವತ್ತು ಆಡತ್ತಿರಲ್ಲ, ಅದನ್ನ ನೋಡಿ ನನಗೆ ಮನಸ್ಸಿಗೆ ಭಾಳ ಕೆಟ್ಟ ಅನ್ಸ್ಬಿಟ್ಟೈತಿ. ಇನ್ನೊಂದು 5 ನಿಮಿಷ ನನಗೆ ಈ ಪಾರ್ಟಿ ಒಳಗೆ ನಿಲ್ಲಕ್ಕೆ ಇಷ್ಟ ಇಲ್ಲ ಅಪ್ಪಾಜಿ, ಇಷ್ಟ ಇಲ್ಲ. ನಾನು ಹೋಗ್ತೇನೆ. ದಯವಿಟ್ಟು ನಿಮ್ಮ ಮನೆ ಹಿಂದೆ ಯಾವುದೇ ಫಂಕ್ಷನ್ ಇದ್ರೂ ನಮ್ಮನ್ನು ಇನ್ವೈಟ್ ಮಾಡಬೇಡ್ರಿ. ನೀವು ಕರೆದ್ರಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಂದಿದ್ದ, ಇಲ್ಲ ಅಂತಂದ್ರೆ ನಾ ಕಾಲೇ ಇಡ್ತಿದ್ದಿಲ್ಲ ಇಲ್ಲಿ. ಏನು? ನಾನು ನಿನ್ ಕರೆದ್ನಾ? ಹೌದು, ನೀವೇ ನನ್ನ ಗಂಡ ಫೋನ್ ಹಚ್ಚಿದ್ದಕ್ಕೆ ಬಂದಿದ್ದು ನಾನು. ದೇವ್ರೆ, ಅಮ್ಮು ಅಮ್ಮ ಹೋಗ್ಲಿ ಬಿಡಮ್ಮು, ಯಾಕಮ್ಮು ಇಷ್ಟು ದೊಡ್ಡದು ಮಾಡತ್ತಿ ಈ ವಿಚಾರನ? ನಡಿ, ಅಲ್ಲಿ ಒಳಗೊಂದು ಮಾತಾಡೋಣ. ಪಾಪ ಮಾಮ ಹೇಳತ್ತಿದ್ದು ಕರೆಕ್ಟನ ಐತಿ, ಎಲ್ಲರೂ ನಮ್ಮನ್ನ ನೋಡಕತ್ತಾರಮ್ಮು ಪಾರ್ಟಿ ಒಳಗೆ. ನಡಿ ಅಮ್ಮು. ಮಾಮ, ನೀ ಸ್ವಲ್ಪ ಸುಮ್ಮನೆ. ನೀವು ನನ್ನ ಗಂಡ ಫೋನ್ ಮಾಡಿದ್ದಿಲ್ಲ? ನಾನು ಯಾಕೆ ಮಾಡಲಿ ನಿನ್ನ ಫೋನು? ನಾನು ಮಾಡಿದ್ದಿಲ್ಲ. ಏನ? ನೀವು ಮಾಡಿದ್ದಿಲ್ಲ? ಅಮ್ಮ, ಕೈ ಮುಗಿತೇನಮ್ಮ, ಎಲ್ಲರಿಗೂ ಗೊತ್ತಾಕೈತಮ್ಮ. ಏನಿದೆ, ಮನೆಯವ್ರ ಜಗಳ ಆಡಕತ್ತಾರಲ್ಲ ಅನ್ಕೋತಾರೆ. ದಯವಿಟ್ಟು ಒಳಗೆ ಹೋಗಿ ಮಾತಾಡೋಣಪ್ಪ ಅಮ್ಮ. ಇಲ್ಲ, ನಾನು ಎಲ್ಲೂ ಬರೋದಿಲ್ಲ. ಅಮ್ಮು, ನಾನು ಹೇಳತ್ತೀನಿ, ನೀನು ಗಂಡು ಹೇಳತ್ತೀನಮ್ಮು, ನನ್ನ ಮಾತು ನಂಗೆ ಕೇಳಂಗಿಲ್ಲ. ನಡಿ ಅಮ್ಮು, ನಡಿ, ಒಳಗೆ ಹೋಗಿ ಮಾತಾಡೋಣ, ನಡಿ. ಮಾಮ, ಪ್ಲೀಸ್ ಅಮ್ಮು, ನಂದು ಒಂದು ಮಾತು ಕೇಳಂಗಿಲ್ಲ ನೀನು? ನನ್ನ ಗಂಡ ಹೇಳಕತ್ತಾನೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಳಗೆ ಬಂದು ಮಾತಾಡ್ತೀನಿ. ಅದೇನಿತ್ತು ಕ್ಲಿಯರ್ ಹಾಕ್ಲೇಬೇಕು. ನನಗೆ ಹುಚ್ಚುಡಿಗೆ ಎಲ್ಲದಕ್ಕೂ ಅವಸರ ಮಾಡ್ತಾಳೆ. ತಮ್ಮನಿ, ಸ್ವಲ್ಪ ನಿಲ್ಲು, ನಿನ್ನ ಜೊತೆ ನಾನು ಸ್ವಲ್ಪ ಮಾತಾಡ್ಬೇಕು. ರಾಹುಲ್, ಬಂದಿರೋ ಗೆಸ್ಟ್ನ ಸ್ವಲ್ಪ ವಿಚಾರಿಸ. ಸರಿ ಅಪ್ಪಾಜಿ. ಮೀನಾಕ್ಷಿ, ಅವ್ ಲೋಡ್ ಬಂದಾವ ನೋಡಿ ಚೆಕ್ ಮಾಡಿದೇನವಾ? ಹ್ಞೂನ್ರಿ ಸರ್, ಮಾಡತ್ತೆ ನೋಡ್ರಿ, ಅವನ್ನ ಮಾಡತ್ತೀನಿ. ನಮಸ್ಕಾರ ರೀ. ಓ ನಮಸ್ಕಾರ ರೀ. ಯಾರೀ ನೀವ? ನನ್ನ ಹೆಸರು ಮಾನಿಂಗಪ್ಪ ಅಂತ ಹೇಳ್ರಿ. ನನ್ನ ದೋಸ್ತ ಇಲ್ಲೊಬ್ಬ ಹುಡುಗಿ ಕೆಲ್ಸಕ್ಕೆ ಬೇಕಾಗಳ RV ಅಂಗಡಿಯಾಗ ಅಂತ ಹೇಳಿದ್ರಲ್ರಿ, ನನ್ನ ಮಗಳ ರೀ. ಓ ಹೌದಾ, ಬಂದಿದ್ದಾರಾ ಸರ್ ಅವರು? ಅಲ್ರಿ ಸರ, ಆಕಿಗೆ ಹೆಚ್ಚು ಗೊತ್ತಾಗಂಗಿಲ್ಲ, ಅದಕ್ಕೆ ನಾನು ಒಂದ್ಸಲ ತೋರಿಸಿರಾತ ಅಂತ ಹೇಳಿ ಕರ್ಕೊಂಬಂದೆ ನೋಡ್ರಿ ಸರ. ಈಕಿನ ನೋಡ್ರಿ ನನ್ನ ಮಗಳು ಸುಮಾ ಅಂತ ಹೇಳಿ. ನಮಸ್ಕಾರ ರೀ ಸರ್. ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮಗೆ ಈ RV ಬಗ್ಗೆ ಎಲ್ಲ ಒಂದು ಸ್ವಲ್ಪ ನಾಲೆಜ್ ಐತೇನ್ರಿ? ಸ್ವಲ್ಪ ಮಟ್ಟಿಗೆ ಐತ್ರಿ ಸರ್. ಅಮ್ಮ ಮೀನಾಕ್ಷಿ ಬೈಲೆ ನೋಡಮ್ಮ, ಈಕಿ ಮೀನಾಕ್ಷಿ ಅಂತೇಳಿ ನಮ್ಮಲ್ಲಿ 5 ವರ್ಷದಿಂದ RV ಕೆಲಸ ಮಾಡ್ಕೊಂಡದಾಳ. ಈಕಿ ಕಡೆ ಕೇಳ್ಕೊಂಡು ಎಲ್ಲ ತಿಳ್ಕೊ. ಆತ್ರಿ ಸರ್, ಆತ್ರಿ. ಮೀನಾಕ್ಷಿ ನೋಡುವ, ಈಕಿಗೆ RV ಬಗ್ಗೆ ಎಲ್ಲ ಒಂಚೂರು ಹೇಳ್ಕೊಡು. ಯಾರು ಬಂದಾಗ ಹೆಂಗೆ ತೋರಿಸ್ಕೋಬೇಕು, RV ಹೆಂಗೆ ತೋರಿಸ್ಬೇಕು, ಹೆಂಗೆ ಮಾರಾಟ ಮಾಡಬೇಕು ಹೇಳ್ಕೊಡುವ. ಆತ್ರಿ ಸರ್, ನೀವು ಹೇಳ್ದಂಗೆ ಆಗಲಿ.
ಸ್ವಲ್ಪ ಜಾಕಿರಿ ನನ್ನ ಮಗಳ ಆ ಕೆಲಸ ಮುಗಿತಂದ್ರ ಆಕಿಗೆ ಇದು ನೌಕರಿ ಎಲ್ಲ ಮಾಡಿ ರೂಢಿ ಇಲ್ರಿ ಹಿಂಗಾಗಿ ಒಂಚೂರು ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ ಸರ್ ನಿಮ್ಮ ಹೆಣ್ಮಗಳಂಗ ನಮ್ಮ ಕಡೆ ಇನ್ನೊಂದು 4-5 ಹೆಣ್ಮಕ್ಳು ಕೆಲಸ ಮಾಡ್ತಿರ್ತಾರ ಅವ್ರ ಜೊತೆ ಕೆಲಸ ಮುಗಿತಿದ್ರೆ ನಾ ಕಳಿಸ್ಕೊಡ್ತೇನೆ ತಗೋರಿ. ಆತ್ರಿಪ್ಪ ನನ್ನ ಮಗಳ ಬಗ್ಗೆ ಒಂದು ಕಾಳಜಿ ಇಸ್ಕೊರಿ. ಆಕಿ ಫಸ್ಟ್ ಟೈಮ್ ಇಂಥಲ್ಲಿ ಕೆಲಸ ಮಾಡಕ್ಕೆ ಬಂದಿರೋದು. ಏನಾರ ತಪ್ಪದು ಮಾಡ್ರೆ ಹೊಟ್ಟಿಗೆ ಹಾಕೋರಿ. ಆಯ್ತು ತಗೋರಿ ಸರ್ ಆಯ್ತು. ಆತು ಬಾ ಮಗಳ. ಹುಷಾರ ನಾ ಇನ್ನು ಬರ್ಲಿ ಹಂಗಾರ. ಹ್ಞೂ ಅಪ್ಪಾಜಿ ಹೋಗಿ ಬರ್ರಿ.